ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಮತ್ತೊಂದು ಹೊಸ ವ್ಲಾಗ್ಗೆ ಎಲ್ಲರಿಗೂ ಸ್ವಾಗತ ಅಂತ ಹೇಳ್ತಾ. ಸೊ ಇವತ್ತು ನಾನು ನಾರ್ಮಲ್ ಬಸ್ ಜರ್ನಿ ಆಗಲಿ ಟ್ರೈನ್ ಜರ್ನಿ ಏನು ಮಾಡ್ತಾಯಿಲ್ಲ. ಇವತ್ತು ನಾನು ಸ್ಪೆಷಲ್ ಜರ್ನಿ ಮಾಡ್ತಾಯಿದ್ದೀನಿ ವಿತ್ ಸ್ಪೆಷಲ್ ಪ್ಯಾಕೇಜು ವಿತ್ ತೆಲಂಗಾಣ ಟೂರಿಸಮ್ ಜೊತೆ. ನಾನಿವತ್ತು ತಿರುಪತಿ ಹೋಗ್ತಾಯಿದ್ದೀನಿ, ಹೈದ್ರಾಬಾದ್ ಟು ತಿರುಪತಿ. ಈ ಬಸ್ ಜರ್ನಿನ ಟ್ರಾವೆಲ್ ಮಾಡ್ತಿದ್ದೀನಿ ವಿತ್ ತೆಲಂಗಾಣ ಟೂರಿಸಮ್ದು ಪ್ಯಾಕೇಜ್ ಇತ್ತು. ಆ ಪ್ಯಾಕೇಜ್ನ ಬುಕ್ ಮಾಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ಯಾರಾದರೂ ಈ ವಿಡಿಯೋನ ಹೊಸೊಬ್ಬರು ನೋಡ್ತಾ ಇದ್ದಾರೆ, ನನ್ನ ಚಾನಲ್ಗೆ ವಿಸಿಟ್ ಆಗಿ 2-3 ವೀಡಿಯೋಸ್ನ ನೋಡಿ. 2-3 ವೀಡಿಯೋಸ್ನ ಇಷ್ಟ ಆದರೆ ಪಕ್ಕ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮರಿಬೇಡಿ ಅಂತ ಹೇಳ್ತಾ ಬನ್ನಿ ಈ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಈ ಪ್ಯಾಕೇಜ್ ತೊಗೊಂಡ್ರೆ ಏನು ಯೂಸ್ ಅಂತಂದ್ರೆ, ಈ ಪ್ಯಾಕೇಜ್ ತೊಗೊಂಡ್ರೆ ದರ್ಶನ್ ಕೂಡ ಅವರು ಇಲ್ಲಿ ಹೈದ್ರಾಬಾದಿಂದ ಪಿಕ್ ಮಾಡ್ಕೊಂಡು ಹೋಗು ಅಲ್ಲಿ ಡ್ರಾಪ್ ಮಾಡ್ತಾರೆ ತಿರುಪತಿಯಲ್ಲಿ ಡ್ರಾಪ್ ಮಾಡಿ ಅಲ್ಲಿ ಅಕೊಮಡೇಷನ್ ಆಗಲಿ ಎಲ್ಲ ಅಲ್ಲಿ ಅವರೇ ನೋಡ್ಕೋತಾರೆ. ಮತ್ತು ಅಲ್ಲಿಂದ ತಿರುಪತಿಯಿಂದ ತಿರುಮಲಕ್ಕೆ ಅವರೇ ಕರ್ಕೊಂಡು ಲೋಕಲ್ RTC ಎಲ್ಲ ಕರ್ಕೊಂಡು ಹೋಗಿ ಅವರೇ ದರ್ಶನ ಮಾಡಿ ಮತ್ತೆ ರಿಟರ್ನ್ ಬ್ಯಾಕ್ ಟು ತಿರುಪತಿ ಕರ್ಕೊಂಡ್ಬಂದು ಮತ್ತೆ ಅಲ್ಲಿಂದ ಸ್ವಲ್ಪ ಅಕೊಮಡೇಷನ್ ಎಲ್ಲ ಸ್ವಲ್ಪ ಡ್ರೆಸ್ ಚೇಂಜ್ ಫ್ರೆಶ್ ಅಪ್ ಎಲ್ಲ ಆಗಾಕೆ ಮಾಡಿಬಿಟ್ಟು ನೆಕ್ಸ್ಟ್ ಏನು ಮಾಡ್ತಾರೆ, ನೆಕ್ಸ್ಟ್ ಆ ಸೇಮ್ ಡೇನೇ ಮತ್ತೆ ಹೈದ್ರಾಬಾದ್ ಕರ್ಕೊಂಡ್ಬರ್ತಾರೆ. ಸೇಮ್ ಅದೇ ಇರೋದು, 1 ಡೇ ಎಲ್ಲನೇ ಕಂಪ್ಲೀಟ್ ಆಗುತ್ತೆ ಇದು ಜರ್ನಿ. ಇದೇ ನೋಡಿ ನನ್ನ ಬಸ್. ಇವಾಗ ನಾನು ಟ್ರಾವೆಲ್ ಮಾಡ್ತಿರೋದು ಬಸ್ ಇದೆ, ಓಲ್ವೋದು. ಬಟ್ ಇದು ಸೀಟರ್, ಇದು ಸ್ಲೀಪರ್ ಅಲ್ಲ, ಸ್ಲೀಪರ್ ಇರೋದು ಇಲ್ಲಿ ಸ್ಲೀಪರ್. ಇದು ಓಲ್ವೋ 9600. ಇದು ಬಂದ್ಬಿಟ್ಟು ಸೀಟರ್ ನೋಡ್ರಿ. ಇದು ಬಸ್ ಹಿಂಗದ, ಇದು ಕ್ಯಾಬಿನು ಸೆಮಿ ಸ್ಲೀಪರ್ ಟೈಪ್ ಸೀಟರ್ ಬರ್ತದೆ. ಇದು ಓಲೋ ಮಲ್ಟಿ ಎಕ್ಸೆಲ್. ಇದು ಸ್ಲೀಪರ್ದು ಜಸ್ಟ್ ಇವಾಗ ಹೋಗ್ತು. ಸೊ ಹಿಂಗೆ ಬರ್ತದೆ ಇದು. ನಿಮ್ಗೆ ನಾರ್ಮಲ್ಲು ಇದಕ್ಕೆ ಏನು ಮಾಡ್ತಾನಂದ್ರೆ ಸೀಟಲ್ಲಿ ಇದು ಕೊಟ್ಬಿಡ್ತಾನೆ ನಿಮಗೆ. ಇದೆಯಲ್ಲ ಥೈರೆಸ್ಟ್ ಕೊಡ್ತಾನೆ ಇದ್ರ ಜೊತೆ. ಇದು ವ್ಯೂ ಲಗೇಜ್ ಇಡೋಕ್ಕೆ ಒಂದು ಕ್ಯಾಬಿನ್ ಟೈಪ್ ಇದು ಕೊಟ್ಟಾನ, ಬ್ಲ್ಯಾಂಕೆಟ್ಸ್ ಕೊಟ್ಟಾನ. ಹಿಂಗದ ನೋಡ್ರಿ. ವ್ಯೂ ಹೋದ್ರೆ ಸರಿಯಾಗದ. ಟೋಟಲ್ 46 ಏನೋ ಸೀಟ್ಸ್ ಅದಾವೆ ಟೋಟಲ್ ಹಿಂಗೆ ಅದಾವೆ. ಲಾಸ್ಟಲ್ಲಿ ನೋಡೋಣ, ಲಾಸ್ಟಲ್ಲಿ ಇದು ಕೊಟ್ಟಾನೆ ಫೈರ್ ಎಕ್ಸ್ಟಿಕ್ಯೂಟರು. ಲಾಸ್ಟಲ್ಲಿ ನಿಮ್ಗೆ ಥೈರೆಸ್ಟ್ ಕೊಡಲ್ಲ, ಥೈರೆಸ್ಟ್ ಇರಲ್ಲ ಈ ರೀತಿ. అడు ఎన్ఎస్ రావు గారు ఏమంటుండంటే, అరే ఆడికి పికప్ చేసుకొచ్చి అందాక DCM లెక్కించుకోవాలి. DCMలో ಗಿರಾಕಿ ಮಂచిగా ಇಲ್ಲಿ ನೋಡ್ಬೋದು. ಸೀಟ್ನಾಗ ಏನೇನು ಸ್ಪೆಷಲ್ ಕೊಟ್ಟಾನಂದ್ರೆ, ಸೀಟ್ನಾಗ ಇಲ್ಲಿ ನೋಡ್ರಿ ಫುಟ್ ರೆಸ್ಟ್ ಕೊಟ್ಟಾನೊಂದು, ಫುಟ್ ರೆಸ್ಟು. ಇಲ್ಲಿ ಏನಾದರೂ ಮ್ಯಾಕ್ಸಿಮಮ್ ಇದು ಇಡಾಕ, ಇಲ್ಲಿ ವಾಟರ್ ಬಾಟಲ್ ಹೋಲ್ಡರು ಸೇಮ್ 2 ಸೀಟಾಗಿ ಸೇಫ್ ಕೊಡ್ತಾನೆ. ಒಂದೊಂದು ಸೀಟಿಗೆ ಸಪ್ರೇಟ್ ಬ್ಲ್ಯಾಂಕೆಟ್ ಕೊಟ್ಟಾನೆ. ಇಲ್ಲಿ ನೋಡ್ರಿ ಬ್ಲ್ಯಾಂಕೆಟು. ನಿಮಗೆ ಚಾರ್ಜಿಂಗ್ ಹೆಲ್ಪ್ ಆಗಂತ ಚಾರ್ಜಿಂಗ್ ಪಿನ್ ಪಾಯಿಂಟ್ ಕೊಟ್ಟಾನೆ ಇಲ್ಲಿ ಚಾರ್ಜಿಂಗ್ದು. సో ఈ రీతి ಇದೆ అಷ್ಟೇ. జి రాజిరెడ్డి, నా పేరు వచ్చేసి అక్బర్. కొద్దిగా మన టూర్ గురించి చెప్తాను. మాకు తెలిసినాక మీకు ప్లేన్గా ఉంటారు కదా. ಇವಾಗ ನೋಡ್ತಿರ್ಬೋದು ಜಸ್ಟ್ ಇದಕ್ಕೆ ರೀಚ್ ಮಾಡಿಸಿದಾರೆ. ಡಿನ್ನರ್ಗೆ ಹಾಲ್ಟ್ ಮಾಡಿದಾನ. ಡಿನ್ನರ್ ಹಾಲ್ಟ್ ನೋಡಿ
ಇದೇ ರೆಸ್ಟೋರೆಂಟು, ಇದು ನೋಡ್ತಿದ್ದಾರಲ್ಲ ರೆಸ್ಟೋರೆಂಟು, ಇದೇ ರೆಸ್ಟೋರೆಂಟು. ಡಿನ್ನರ್ ಹಾಲ್ಟ್ ಮಾಡಿದ್ದಾನೆ. ಡಿನ್ನರ್ ಹಾಲ್ಟ್ ಹಾಫ್ ಆನ್ ಅವರ್ ಡಿನ್ನರ್ ಹಾಲ್ಟ್ ಕೊಟ್ಟಿದ್ದಾನೆ. ರೂಟ್ ಬಗ್ಗೆ ಮಾತಾಡ್ಬೇಕಂದ್ರೆ ರೂಟ್ ಬಂದುಬಿಟ್ಟು ಹೈದ್ರಾಬಾದ್ ಟು ತಿರುಪತಿಗೆ 550 ಕಿಲೋಮೀಟ್ರ್ ಆಗ್ತದೆ. 550 ಅಂತಂದ್ರೆ ಇಲ್ಲಿ ರೂಟ್ ಬಗ್ಗೆ ಮಾತಾಡ್ಬೇಕಂದ್ರೆ ಹೈದ್ರಾಬಾದಿಂದ ಕುರ್ನೂಲ್ ಹೋಗ್ತಾನೆ. ಕುರ್ನೂಲಿಂದ ಕಡಪದಿಂದ ತಿರುಪತಿ. ಇದರ ಜರ್ನಿ ಟೈಮ್ ಬಂದುಬಿಟ್ಟು 10 to 11 ಅವರ್ಸ್ ಜರ್ನಿ ಟೈಮ್ ಆಗ್ತದೆ. ಇಲ್ಲಿ ನೋಡ್ರಿ, ಇಲ್ಲಿ ಹಾಲ್ಟ್ ಕೊಟ್ಟಿದ್ದಾನೆ ಡಿನ್ನರ್ಗೆ. ಇದು ಉಡುಪಿ ಪ್ಯೂರ್ ವೆಜ್ ಅಂತ ಹೋಟೆಲು. ಏನು ఇవాళ డిన్నర్ ఏం ಮಾಡಲ್ಲ, జస్ట్ చేయండి. స్నానం చేసుకొని లగేజ్ మొత్తం రిటర్న్ తెచ్చేసుకోండి సార్. ఫస్ట్ కొండకి వెళ్తాం. ఇవాళ మా డైలీ తిరుచానూరు చూసుకొని కొండకి వెళ్తాము. ఇవాళ అక్కడ ಜಸ್ಟ್ ಇವಾಗ ರೀಚ್ ಆಗಿದ್ದೀವಿ. ರೂಮ್ ಎಲ್ಲ ಕಟ್ ಮಾಡತ್ತಾರೆ ಇವಾಗ. ಇದು ಹೋಟೆಲ್ ನಮ್ಮದು ನೋಡ್ರಿ. ಇದೇ ರೂಮು, ಇದೇ ರೂಮ್ ಎಲ್ಲ ಕಟ್ ಮಾಡ್ಯಾರ. ರೂಮ್ ಬಂದುಬಿಟ್ಟು 511. ಹಿಂಗೆ ಬಂದ್ರೆ ಹಿಂಗದ ರೂಮು. ಬೆಡ್ಡು ಏನು ಜಸ್ಟ್ ಹಾಫ್ ಆನ್ ಅವರ್ ಅಷ್ಟೇ, ಏನು ಮಲ್ಕೋದೇನಿರಲ್ಲ. ಇದು ವಾಶ್ರೂಮು ದೊಡ್ಡದ. ಹಿಂಗೆ ಫ್ರೆಶ್ ಅಪ್ ಆಗಿಬಿಟ್ಟು ಸಿಗ್ತೀನಿ ಮತ್ತೆ. ಇದು ನೋಡ್ತಾ ಇರ್ಬೋದು, ಇದು ಹೋಟೆಲ್. ಇದು ಈ ರೀತಿಯ ಹೋಟೆಲು. ಸೊ ಇವಾಗ ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀನಿ. ಬ್ರೇಕ್ಫಾಸ್ಟ್ ಮಾಡಿಕೊಂಡು ಸಿಗ್ತೀನಿ ನಿಮಗೆ ಏನಂತ. ಇದು ನಂಗೆ ಜಾಸ್ತಿ ಹೊಸವಾಗಿದ್ದಾವೆ. ನೈಟು ಏನೂ ಮಾಡಿಲ್ಲ ನಾನು, ಡಿನ್ನರ್ ಏನೂ ಮಾಡಿಲ್ಲ. ಸೊ ಇವಾಗ ಬ್ರೇಕ್ಫಾಸ್ಟ್ ಮಾಡಿಕೊಂಡು ನಿಮ್ಗೆ ಮತ್ತೆ ಸಿಗ್ತೀನಿ ನೋಡ್ರಿ. ಬ್ರೇಕ್ಫಾಸ್ಟ್ ಹಿಂಗದ. ಇಡ್ಲಿ ತರಿಸಿದ್ದೀನಿ. ಇಡ್ಲಿ ತಿಂದ್ಕೊಂಡು ಸಿಗ್ತೀನಿ ನಿಮಗೆ. ಈ ಪ್ಯಾಕೇಜಲ್ಲಿ ಬ್ರೇಕ್ಫಾಸ್ಟ್ ಏನು ಇನ್ಕ್ಲೂಡ್ ಇಲ್ಲ. ಬ್ರೇಕ್ಫಾಸ್ಟ್ ಆಗಲಿ ಲಂಚ್ ಆಗಲಿ ಏನು ಇನ್ಕ್ಲೂಡ್ ಅಲ್ಲ. ಏನೇ ತೊಗೊಂಡ್ರು ನಾವು ಓನಾಗಿ ತೊಗೋಬೇಕು. ಇದು ಬ್ರೇಕ್ಫಾಸ್ಟ್ ಮಾಡಿಬಿಟ್ಟು ನಿಮ್ಮ ಮತ್ತೆ ಸಿಗ್ತೀನಿ ನಿಮಗೆ. ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಜಸ್ಟ್ ಇವಾಗ ನಾವು ರೀಚ್ ಆದೀವಿ ತಿರುಪತಿಗೆ. ನೀವು ತಿರುಪತಿ ನೋಡ್ತಾ ಇರ್ಬೋದು. ತಿರುಪತಿ ಬಸ್ ಇದೆ ನಮ್ಮದು. ಇದೇ ಬಸ್ಗೆ ನಾವು ಜಸ್ಟ್ ಇವಾಗ ಬಂದೀವಿ. ಸೊ ಈ ಪ್ಯಾಕೇಜ್ನಾಗ ಏನೇನು ಬರ್ತದೆ ಅಂತಂದ್ರೆ 2 ನೈಟು 1 ಡೇನ ನಾವು ಕವರ್ ಮಾಡ್ತದೆ. ಇದು 2 ನೈಟ್ ಅಂದ್ರೆ ಯಾವ್ದಿದ್ರೆ ನೀನು ಫಸ್ಟ್ ಡೇ ಬಂದುಬಿಟ್ಟು ಹೈದ್ರಾಬಾದಿಂದ ಎಕ್ಸಾಕ್ಟ್ 5 o'clock ಇಲ್ಲಾಂದರೆ 6 ಗಂಟೆಗೆ ನೀವು ಮಾಡ್ತಾರೆ. ಅಲ್ಲಿಂದ ಪಿಕಪ್ ಮಾಡ್ತಾರೆ. ಪಿಕಪ್ ಮಾಡ್ಕೊಂಡ್ಬಿಟ್ಟು ನೆಕ್ಸ್ಟ್ ಡೇ ಮಾರ್ನಿಂಗ್, ಇವಾಗ ನಾವು ಮಾರ್ನಿಂಗ್ ಬಂದಿಲ್ಲ, ಮಾರ್ನಿಂಗು 6 ಅಲ್ಲಿಂದ 7 ಗಂಟೆವರೆಗೆ ಇಲ್ಲಿ ಡ್ರಾಪ್ ಮಾಡ್ತಾರೆ. ಡ್ರಾಪ್ ಮಾಡ್ಕೊಂಡು ಒಂದು ಹೋಟೆಲಲ್ಲಿ ಫ್ರೆಶ್ ಅಪ್ ಆಗಕ್ಕೆ, ಇದು ನೋಡಿರಿ ಇದೇ ಹೋಟೆಲೆಲ್ಲ ಫ್ರೆಶ್ ಅಪ್ ಆಗಕ್ಕೆ ಇಲ್ಲಿ ಮಾಡಿದಾರೆ. ಭೀಮಾಸ್ ಪ್ಯಾರಡೈಸ್ ಅಂತ. ಭೀಮಾಸ್ ಪ್ಯಾರಡೈಸ್ನಾಗ ಫ್ರೆಶ್ ಅಪ್ ಆಗಿಬಿಟ್ಟು ಒಂದು ರೂಮ್ನಾಗ ಟೋಟಲ್ 2 ಮೆಂಬರ್ಸ್ಗೆ ಅಲೋಕೇಟ್ ಮಾಡ್ತಾರೆ. 2 ಮೆಂಬರ್ಸ್ ಅಲೋಕೇಟ್ ಮಾಡಿಬಿಟ್ಟು ಫ್ರೆಶ್ ಅಪ್ ಆಗಿದ తర్వాత ನೆಕ್ಸ್ಟು ತಿರುಪತಿಗೆ ನಾವು ಹೋಗ್ಬೇಕು. ಇವಾಗ ತಿರುಪತಿಗೆ ಹೋಗ್ಬೇಕಂದ್ರೆ ಸೇಮ್ ಇದೇ ಬಸ್ಸಿಗೆ ಹೋಗ್ತೀವಿ ನಾವು ತಿರುಪತಿಗೆ. ನೆಕ್ಸ್ಟ್ ಬಂದುಬಿಟ್ಟು ತಿರುಪತಿಯಿಂದ ನೆಕ್ಸ್ಟು ಲೋಕಲ್ RTC ಬಸ್ ಇರುತ್ತೆ. RTC ಬಸ್ಸಿಂದ ನಾವು ತಿರುಮಲೆಗೆ ಜರ್ನಿನ ಮಾಡ್ತೀವಿ. ತಿರುಮಲ ಟೆಂಪಲ್ಗೆ ಹೋಗ್ತೀವಿ. ತಿರುಮಲ ಟೆಂಪಲ್ ಹೋದ ತಕ್ಷಣ ಅಲ್ಲಿ ಎಲ್ಲ ದರ್ಶನ ಆದಮೇಲೆ ಮತ್ತೆ ರಿಟರ್ನ್ ಸೇಮ್ ಅರೌಂಡ್ 1 o'clockಗೆ ಮತ್ತೆ ರಿಟರ್ನ್ ಸೇಮ್ ಇಲ್ಲೇ ಬಂದು ಮತ್ತೆ ಫ್ರೆಶ್ ಅಪ್ ಆಗಿಬಿಟ್ಟು ಮತ್ತೆ 5 o'clock ಸೇಮ್ ಡೇನೇ 5 o'clock ಮತ್ತೆ ರಿಟರ್ನ್ ಹೈದ್ರಾಬಾದ್ ಹೋಗ್ತೀವಿ. ಇದು ಪ್ಯಾಕೇಜ್ ಬಂದುಬಿಟ್ಟು ಹೈದ್ರಾಬಾದ್ ಟು ಹೈದ್ರಾಬಾದ್. ಈ ಟೂರಿಸಮ್ ಪ್ಯಾಕೇಜ್ ಬುಕ್ ಮಾಡೋಕ್ಕೆ ಮೇನ್ ರೀಸನ್ ಅಂತಂದರೆ ಇಲ್ಲಿ ದರ್ಶನ್ ಟಿಕೆಟ್ ಸಿಗಲ್ಲ. ಆಲ್ಮೋಸ್ಟು 2-3 ಮಂತ್ಸು ವೇಟಿಂಗ್ ಪೀರಿಯಡ್ ಇರುತ್ತೆ. ಸೊ ಈ ಬಿಫೋರ್ 1 ವೀಕ್ ನಾವು ಬುಕ್ ಮಾಡಿದೆ ಅಂತ ತಿಳ್ಕೊಡ್ರಿ. ವಿತ್ ತೆಲಂಗಾಣ ಟೂರಿಸಮ್ ಜೊತೆ ಇದು ನಾವು ಇದನ್ನು ಕವರ್ ಮಾಡ್ಕೋಬೋದು. ಹಿಂಗಿರುತ್ತೆ. ನಿಮ್ಗೆ ಆಲ್ರೆಡಿ ಗೊತ್ತಿರ್ಬೋದು, ಈ ತಿರುಪತಿ ದರ್ಶನ್ ಟಿಕೆಟ್ ಸಿಗಬೇಕಂದ್ರೆ ಆಲ್ಮೋಸ್ಟು 2-3 ಮಂತ್ಸ್ ವೇಟ್ ಮಾಡಬೇಕು. ಆಲ್ರೆಡಿ 2-3 ಮಂತ್ಸ್ ವೇಟಿಂಗ್ ಪೀರಿಯಡ್ ಇರುತ್ತೆ. ನೀವು ಎವ್ರಿ ಮಂತ್ ಓಪನ್ ಮಾಡ್ತಾನೆ. ಬಟ್ ಓಪನ್ ಮಾಡಿದಾಗ ಏನಾಗುತ್ತೆ, ಆಲ್ಮೋಸ್ಟ್ ಒಂದು 10 ಮಿನಿಟ್ಸಲ್ಲಿ 5 ಮಿನಿಟ್ಸಲ್ಲಿ ಎಲ್ಲ ಎಲ್ಲ ಫುಲ್ ಆಗುತ್ತೆ ದರ್ಶನ್ ಟಿಕೆಟ್ಸ್ ಎಲ್ಲ. ಸೊ ಈ ತೆಲಂಗಾಣ ಟೂರಿಸಮ್ ಕಡೆಯಿಂದ ಏನು ಬರುತ್ತೆ ಅಂತಂದ್ರೆ ಬಿಫೋರ್ 1 ವೀಕ್ ನಾವು ಬುಕ್ ಮಾಡಿದೆವು ಅಂತ ತಿಳ್ಕೊಳ್ರಿ. ನಾವು ಬಿಫೋರ್ 1 ವೀಕ್ ಬುಕ್ ಮಾಡಿದ್ರೆ ದರ್ಶನ್ ಟಿಕೆಟ್ ಕೂಡ ಇನ್ಕ್ಲೂಡ್ ಇರುತ್ತೆ. ಡ್ಯಾಡ್ ಸ್ಪೆಷಲ್ ದರ್ಶನ್ ಕೊಡ್ತಾರೆ. ಸೊ ಮೇನ್ ಅದಕ್ಕೆ ನಾನು ಈ ಟಿಕೆಟ್ನ ಬುಕ್ ಮಾಡಿದಿರೋದು. ಇವಾಗ ಇಲ್ಲಿಂದ ಏನು ಮಾಡ್ತಾರೆ ಅಂದರೆ, ನಮ್ಮ ಗೈಡ್ ಇರ್ತಾನೆ, ಒಂದು ಬಸ್ಸಿಗೆ ಗೈಡ್ ಇರ್ತಾನೆ. ಇವಾಗ ನೋಡ್ಬೋದು, ಈ ಬಸ್ಸಿಗೆ ಒಂದು ಗೈಡು, ಈ ಬಸ್ಸಿಗೆ ಒಂದು ಗೈಡ್ ಇರ್ತಾನೆ. ಈ ಬಸ್ಸಿಗೆ ಒಂದು ಗೈಡ್ ಮಾಡ್ತಾರೆ. ನಮ್ಗೆ ನಾರ್ಮಲ್ RTC ಬಸ್ಸಿಗೆ ಕರ್ಕೊಂಡು ಹೋಗ್ತಾರೆ. RTC ಬಿಟ್ಟು ತಿರುಪತಿಗೆ ಕರ್ಕೊಂಡು, ಅಲ್ಲಿಂದ ತಿರುಪತಿಯಿಂದ ಲೋಕಲ್ RTC ಬಸ್ಸಿಂದ ತಿರುಮಲ ಕರ್ಕೊಂಡು ಹೋಗ್ತಾರೆ. ನೋಡಿರಿ, ಇವನು ಶರ್ಟನ್ನು ಕಾಣ್ತದಲ್ಲ, ಇವನೇ ನಮ್ಮದು ಟೂರಿಸ್ಟ್ ಗೈಡು. ಇದು ಬಸ್, ಇದು ಲೋಕಲ್ RTC ಬಸ್ಸು. ಇದೇ ಬಸ್ಸಿಗೆ ಹೋಗಿ
ನೋಡ್ರಿ ಇದು ಟೋಲ್ಗೇಟ್ ಈಗ ತಿರುಮಲ ಹೋಗೋ ಮುಂಚೆ ಟೋಲ್ಗೇಟ್ ಇರುತ್ತೆ. ಟೋಲ್ಗೇಟಲ್ಲಿ ಎಲ್ಲ ನಿಮ್ಮ ಲಗೇಜ್ ಎಲ್ಲ ಚೆಕ್ ಮಾಡ್ತಾರೆ. ಲಗೇಜ್ ಚೆಕ್ ಮಾಡಿಕೊಂಡು ಇವಾಗ ನಮ್ಮದು ಲಗೇಜ್ ಎಲ್ಲ ಏನೇನಿರುತ್ತೆ ಎಲ್ಲ ಫುಲ್ ಚೆಕ್ ಮಾಡಿ ಮತ್ತು ನೆಕ್ಸ್ಟ್ ಅದು ಸೇಮ್ ಬಸ್ಸಿಗೆ ಹತ್ತಬೇಕು ಇವಾಗ. ಇವಾಗ ಜಸ್ಟ್ ದರ್ಶನ ಮುಗಿಸ್ಕೊಂಡು ಜಸ್ಟ್ ಮತ್ತು ಇವಾಗ ಬ್ಯಾಗ್ ನಾವು ಎಲ್ಲಿಟ್ಟಿದ್ದೀವಲ್ಲ ಬ್ಯಾಗು ಮೊಬೈಲೆಲ್ಲ ಒಂದು ಶಾಪಲ್ಲಿ ಅಂಗಡಿಯಲ್ಲಿ ಇಟ್ಟಿದ್ದೀವಿ. ಶಾಪಲ್ಲೆಲ್ಲ ಇವಾಗ ಮತ್ತು ಬ್ಯಾಗು ಮತ್ತು ತೊಗೊಂಡು ಮತ್ತೆ ಇದಕ್ಕೆ ಹೋಗ್ತಾ ಇದ್ದೀನಿ. ಒಂದು ಸ್ವಾಮಿ ಟೆಂಪಲ್ ಇದೆ, ಸ್ವಾಮಿ ಟೆಂಪಲ್ನ ವಿಸಿಟ್ ಮಾಡಿಸಿ ಅಲ್ಲಿ ದರ್ಶನ ಮಾಡಿಸಿ ಮತ್ತೆ ಇಲ್ಲಿ ವೆಂಕಟೇಶ್ವರ ಸ್ವಾಮಿ ಟೆಂಪಲ್ಗೆ ಕಂದು ಅಲ್ಲೂ ದರ್ಶನ ಆಗುತ್ತೆ. ಹಂಗೆ ಆಗಿರೋದು ಮಿನಿಮಮ್ 3 ಅವರ್ಸ್ 4 ಅವರ್ಸ್ ದರ್ಶನ ಮಾಡೋದು 4 ಅವರ್ಸ್ ಆಯಿತು. ನಾವು ದರ್ಶನಕ್ಕೆ ಹೋಗಿದ್ದು ಅಲ್ಲಿಂದ ಫಸ್ಟ್ ಅಲ್ಲಿ ಹೋಗಿದ್ದೀವಿ. ಒಂದು ಟೆಂಪಲ್ ಇತ್ತು, ಅಲ್ಲಿಂದ ಸುತ್ತ ಹಾಕ್ಕೊಂಡು ಹಿಂಗೆ ಹೋಗಿ ಅಲ್ಲೆಲ್ಲ ಸುತ್ತ ಹಾಕ್ಕೊಂಡು ಮಿನಿಮಮ್ 4 to 4 ಅವರ್ಸ್ ಆಯಿತು ನಾನು ಇದು ಮಾಡೋಕ್ಕೆ. ನಿಮ್ಗೆ ಲಡ್ಡು ಎಲ್ಲ ಸಿಗುತ್ತೆ ಈ ಪ್ಲೇಸಲ್ಲಿ ನಿಮ್ಗೆ ಲಡ್ಡು ಸಿಗುತ್ತೆ. 1 ಟಿಕೆಟ್ ಜೊತೆ 1 ಲಡ್ಡು ಸಿಗುತ್ತೆ. ಪ್ಲಸ್ ನೀವು ಎಕ್ಸ್ಟ್ರಾ ತೊಗೋಬೇಕಂತಂದರೆ 200 ಪೇ ಮಾಡಿ 4 ಲಡ್ಡು 200 ಕೊಡ್ತಾನೆ. ಇಲ್ಲಾಂದರೆ ಒಂದು ಬಿಗ್ ಲಡ್ಡು ಇರುತ್ತೆ, ಬಿಗ್ ಲಡ್ಡು ಕೊಡ್ತಾನೆ ಒಂದು. ನೋಡ್ರಿ ಹಿಂಗದ.
ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಜಸ್ಟ್ ಇವಾಗ ಹೈದ್ರಾಬಾದ್ಗೆ ರೀಚ್ ಆದೆ ನಾನು. ನಿನ್ನೆ ತಿರುಮಲ ದರ್ಶನ ಆದಮೇಲೆ ತಿರುಮಲ ದರ್ಶನ ಅರೌಂಡು 2:30ಗೆ ಮತ್ತು ತಿರುಪತಿಗೆ ಕರ್ಕೊಂಬಂದ ಸೇಮ್ RTC ಬಸ್ಸಲ್ಲಿ. ಮಾರ್ನಿಂಗ್ ನಾವು ಹೋಟೆಲೆಲ್ಲ ಹೊರಟಿದ್ದೀವಲ್ಲ, ಇದೆಲ್ಲ ಡ್ರೆಸ್ ಎಲ್ಲ ಚೇಂಜ್ ಫ್ರೆಶ್ ಅಪ್ ಆಗಿದೆಯಲ್ಲ, ಅದೇ ಹೋಟೆಲ್ಗೆ ಮತ್ತೆ ಕರ್ಕೊಂಡು ಹೋಗಿ ಮತ್ತೆ ಫ್ರೆಶ್ ಅಪ್ ಆಗಿ ಅರೌಂಡು 5 o'clock ಮತ್ತು ಅಲ್ಲಿಂದ ತಿರುಪತಿಯಿಂದ ಬಿಟ್ವಿ. ಲೋಕಲ್ ಏರಿಯಾದಲ್ಲಿ ಒಂದು ಟೆಂಪಲ್ ಇತ್ತು, ಆ ಟೆಂಪಲ್ಗೆ ವಿಸಿಟ್ ಮಾಡಿ ಅರೌಂಡು 6:30ಗೆ ಮತ್ತೆ ನಾವು ಇದಕ್ಕೆ ಬಿಟ್ಟಿವಿ, ಡಿಪಾರ್ಟ್ ಆದ್ವಿ. 8:30ಗೆ ಮತ್ತೊಂದು ಡಿನ್ನರ್ ಬ್ರೇಕ್ ಡಿನ್ನರ್ ಬ್ರೇಕ್ ಆದಮೇಲೆ ಜಸ್ಟ್ ಇವಾಗ ಟೈಮ್ ಆಗ್ತಾಯಿದೆ ಎಕ್ಸಾಕ್ಟ್ 6 o'clock. ಈಗ ಹೈದ್ರಾಬಾದ್ ತಂದೆ ಇಲ್ಲಿ ನೋಡ್ರಿ, ಖೈರತಾಬಾದ್ ಇದು. ಖೈರತಾಬಾದ್ಗೆ ಈಗ ಆಟೋಗೆ ವೇಟ್ ಮಾಡ್ತಾಯಿದ್ದೀನಿ. ಸೊ ಇಲ್ಲಿಂದ ಇದು ಮಾಡ್ತೀನಿ. ಎಲ್ಲ ವ್ಯೂವರ್ಸ್ಗೂ ಚಾಲೆಂಜ್ ಏನಂತಂದರೆ, ನೀವು ಯಾವುದೇ ಬಸ್ ಜರ್ನಿಯಲ್ಲಿ, ಟ್ರೈನ್ ಜರ್ನಿಯಲ್ಲಿ, ಫ್ಲೈಟ್ ಜರ್ನಿಯಲ್ಲಿ ಕಮೆಂಟ್ ಮಾಡಿ. ಆ ನೆಕ್ಸ್ಟ್ ವೀಡಿಯೋ ಅದೇ ನಾನು ವ್ಲಾಗ್ ಮಾಡಿ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ. ಇದು ಎಲ್ಲರಿಗೂ ಚಾಲೆಂಜ್. ಸೊ ಬನ್ನಿ. ಐ ಹೋಪ್ ಎಲ್ಲರಿಗೆ ಹೈದ್ರಾಬಾದ್ ಟು ತಿರುಪತಿ ವ್ಲಾಗ್ ಇಷ್ಟ ಆಗ್ಯದ ಅನ್ಕೋತೀನಿ. ಸೊ ಇಷ್ಟ ಆದರೆ ಕಂಪಲ್ಸರಿ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ ಬಾಯ್.